ಅವನಿ, ಏನ್ ಯೋಚಿಸ್ತಾ ಇದೀಯಾ? ನನ್ನ ಗರ್ಭದಲ್ಲಿ ಒಬ್ಳು ಕಾರಣ ಜನ್ಮ ಆದವಳು. ಅತ್ತೆ ಅಂತ ಜಾತಕ ಇರೋ ಮಗು ಹುಟ್ಟತ್ತೆ ಅಂತ ಸಿದ್ದೇಶ್ವರ ಸ್ವಾಮಿ ಹೇಳಿದ್ರು ಅಂತ ನೀವೆಲ್ಲರೂ ಹೇಳಿದ್ರಿ ಅಲ್ವಾ? ಅದಕ್ಕೆ ನಾನು ಯಾವಾಗ ಗರ್ಭವತಿ ಆಗ್ತೀನೋ ಅಂತ ಯೋಚಿಸ್ತಾ ಇದ್ದೆ. ಆ ಮಾತನ್ನ ಕೇಳಿದ್ಮೇಲೆ ನನಗೂ ತುಂಬಾ ಆನಂದ ಆಗ್ತಿದೆ. ಆದ್ರೆ ನಿಮ್ಮ ಅಕ್ಕ ಬಂದು ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ಒಂಥರ ಆಯ್ತು. ಅಮ್ಮನವ್ರ ದಯೆ ಇರುತ್ತೆ ಅಂತ ಅಮ್ಮ ಅಷ್ಟು ನಂಬಿಕೆಯಿಂದ ಮಾತಾಡ್ಬೇಕಾದ್ರೆ ನಾನು ಕೂಡ ಮಾತಾಡ್ದೆ. ಆದ್ರೆ ಯಾಕೋ ನನಗೂ ಕೂಡ ಸ್ವಲ್ಪ ಭಯ ಆಗ್ತಿದೆ. ನಿನ್ ಮನಸ್ಸಲ್ಲಿ ಎಷ್ಟು ನೋವಿದ್ಯೋ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ನೀನು ನಿರ್ಧಾರ ತಗೋಬೇಡ. ಇದು ನಿನ್ನ ಜೀವನಕ್ಕೆ ಸಂಬಂಧಿಸಿರೋ ಸಮಸ್ಯೆ. ಅದೇನ್ ಭಾವ, ಕುಟುಂಬಕ್ಕೆ ತಂದೆ ತಾಯಿಗೆ ಮೋಸ ಮಾಡೋ ಮಾತುಗಳನ್ನ ಮಾತಾಡ್ತಾ ಇದ್ಯಾ? ಅದೇನವನಿ ಹಾಗೆ ಹೇಳ್ತಿದೀಯಾ? ಈ ತಾಳಿನ ನನ್ನ ಕತ್ತಿಗೆ ನೀನ್ ಕಟ್ಟೋವರೆಗೂ ನನ್ನ ಕುಟುಂಬ ಬೇರೆ, ಕಟ್ಟಿದ ಮೇಲೆ ಇದು ನಮ್ಮ ಕುಟುಂಬ ಆಗತ್ತೆ ಅಲ್ವಾ? ನೀನ್ ಬರೋದಕ್ಕೂ ಮೊದಲು ನನ್ನ ಜೀವನ ಬೇರೆ, ನೀನ್ ಬಂದ್ಮೇಲೆ ಇದು ನಮ್ಮ ಜೀವನ ಆಯ್ತು. ಹಾಗಿದ್ದಾಗ ನೀನು ನಮ್ಮ ಕುಟುಂಬ ನಿನ್ ಜೀವನ ಅಂತ ಹೇಗ್ ಮಾತಾಡ್ತೀಯ ಬಾವ? ನಾನೊಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀಯ ಬಾವ? ನಮ್ಮ ಮದ್ವೆ ಆಗಿದ್ರು ಆಗಿಲ್ಲ ಅಂತ ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಿದ್ದೆ. ನಿನ್ನ ಹತ್ರ ನಾನು ಸುಳ್ಳು ಹೇಳಲ್ಲ. ಏನ್ ಕೇಳ್ಬೇಕು ಅನ್ಕೋತಿದ್ಯೋ ಕೇಳು. ಕೇಳ್ತಾ ಇದ್ದೀನಿ. ಕೇಳು. ಕೇಳ್ಬಿಡ್ತೀನಿ. ಕೇಳು ಅಂತಾನೆ ಹೇಳ್ತಿದ್ದೀನಿ. ಡಾಕ್ಟರ್ ಹೇಳಿದ ಮಾತಿನ ಪ್ರಕಾರ ನಾನು ಪ್ರೆಗ್ನೆಂಟ್ ಆಗಿ ಮಕ್ಕಳನ್ನ ಹೆತ್ರೆ ನನಗೆ ಅಪಾಯ ಅಂತ ಹೇಳಿದ್ರು. ಆ ಅಪಾಯದಿಂದ ನಾನಾಗ್ಲಿ ಹುಟ್ಟೋ ಅಂತ ಮಗು ಆಗ್ಲಿ ಯಾರೋ ಒಬ್ರೇ ಬದುಕ್ತಾರೆ ಅಂತ ಡೆಲಿವರಿ ಸಮಯದಲ್ಲಿ ನಿನ್ನ ಕೇಳಿದ್ರೆ ನೀನ್ ಯಾರು? ನಾನು ಮೊದಲನೇ ನೋಟದಲ್ಲಿ ಪ್ರೀತಿಲ್ ಬಿದ್ದ ಈ ಅವನೇ ನನಗೆ ಜೀವನ ಪೂರ್ತಿ ಬೇಕು. 100 ವರ್ಷ ಒಟ್ಟಿಗೆ ಬದುಕೋಣ ಅಂತ ಪ್ರಮಾಣ ಮಾಡಿದ್ದೀವಿ. 100 ವರ್ಷ ನನ್ನ ಹೆಂಡತಿ ನನ್ನ ಜೊತೆಗಿರ್ಬೇಕು. 7 ಜನ್ಮ ಇರುತ್ತೆ ಅನ್ನೋದು ನಿಜ ಆಗಿದ್ರೆ ಪ್ರತಿ ಜನ್ಮದಲ್ಲೂ ಒಟ್ಟಿಗೆ ಇರಬೇಕು ಅಂತ ಗಂಡು ಹೆಣ್ಣು ಕೇಳ್ಕೊಂಡ್ರೆ ಅದು ನಿಜ ಆಗತ್ತೆ ಅಂತ ಶಾಸ್ತ್ರ ಹೇಳಿದೆ. ವಾಸ್ತವವಾಗಿ ಆ 7 ಜನ್ಮದಲ್ಲಿ ನನ್ನ ಪ್ರಿಯ ಸಖಿ ನನಗೆ ಬೇಕು. ಅವನೇ ಇಲ್ದೇನೆ ಈ ಶ್ರೀಕರ್ ಇರೋದಿಲ್ಲ. ನೀನಿಲ್ದೇನೆ ನನಗೆ ಉಸಿರು ಇರಲ್ಲ. ನೀನಿಲ್ದೆ ನನ್ನ ಲೈಫ್ ಫುಲ್ಫಿಲ್ ಆಗಲ್ಲ. ಮಗು ಬೇಡ ಅಂತ ನಾನು ಅನ್ಕೊಳ್ಳಲ್ಲ, ಆದ್ರೆ ಆ ಮಗು ನಿನ್ ಮಡಿಲಲ್ಲಿರ್ಬೇಕು. ನೀನು ನನ್ನ ಗುಂಡಿಗೆ ಮೇಲೆ ಇರಬೇಕು. ನಿನ್ ಜೊತೆಗೆ ನನಗೆ ಮಗುನೂ ಬೇಕು. ಇದು ನಿಜ. ನಿನ್ ಪ್ರಶ್ನೆಗೆ ಇದೇ ಉತ್ತರ. ಈ ಪ್ರೀತಿ ನೋಡಿದ್ರೆ ಸಾಕು, ನಿಂಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ಸತ್ತೆ ಬಾವ. ಏನು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ವೇದ. ಗಾಯದ ಮೇಲೆ ಗಾಯ ಅನ್ನೋ ಹಾಗೆ ಒಂದು ಸಮಸ್ಯೆಯಿಂದ ಪಾರಾದ್ವಿ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಅದರ ಹಿಂದೆ ಮತ್ತೊಂದು ಸಿದ್ಧವಾಗಿರುತ್ತೆ. ಹೌದು ವೇದ, ಮಳೆ ಬಿದ್ರೆ ಬೆಳೆ ಬೆಳೆಯೋನ್ಗೆ ಅನುಕೂಲವಾಗಿರುತ್ತೆ, ಉಪ್ಪು ಮಾರೋನ್ಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ. ಅವನಿ ಮಗು ಹೆತ್ರೆ ನಮ್ಗೆ ಆನಂದ, ಅವನಿಗೆ ನಷ್ಟ. ಸ್ವಾಮೀಜಿ ಹೇಳಿದ ಮಾತುಗಳಿಗೆ ಆನಂದ ಪಡೋಷ್ಟರಲ್ಲಿ ಸುಜಾತ ಬಂದು ಡಾಕ್ಟರ್ ಹೇಳಿದ ಮಾತುಗಳನ್ನ ಹೇಳಿದ್ಲು. ಪ್ರಸ್ತುತಕ್ಕೆ ನಾವು ಆನಂದಕ್ಕೆ ಆವೇದನಕ್ಕೆ ನಡುವೆ ಇದ್ದೀವಿ. ಏನ್ ನಿರ್ಧಾರ ತಗೊಳ್ಳೋದು?
ಅಮ್ಮನವರ ಭಕ್ತೆ ಆಗಿದ್ದ ಅವತ್ತಿನ ತುಳಸಿ ಅಂತ ಜಾತಕ ಇರೋ ವ್ಯಕ್ತಿನ ನಿಮ್ಮ ತಂದೆ ತಾಯಿ ಹುಡುಕಿದ್ರೆ ನಾನ್ ಸಿಕ್ದೆ ಅವ್ರಿಗೆ. ಅಂತ ಜಾತಕಕ್ಕೋಸ್ಕರ ನಾವು ಹುಡುಕಿದ್ರೆ ಇಲ್ಲಿವರೆಗೂ ಸಿಗ್ಲಿಲ್ಲ. ಹುಟ್ಟೋ ಅಂತ ಮೊಮ್ಮಗಳನ್ನ ನಾವು ಬೇಡ ಅನ್ಕೊಂಡ್ರೆ ಇನ್ಮೇಲೆ ಆ ಜಾತಕ ಇರೋ ಹುಡುಗಿ ನಮಗ್ ಸಿಗ್ತಾಳೆ ಅನ್ನೋ ನಂಬಿಕೆ ಇಲ್ಲ. ನನ್ನ ತದನಂತರ 1000 ಕುಟುಂಬಗಳ ದೀಪ ಆರೋಗ್ಬಾರ್ದು ಅಂದ್ರೆ ಮೊಮ್ಮಗಳು ಅನ್ನೋ ಕಾಂತಿ ಅವನಿ ಗರ್ಭದಿಂದ ಹೊರಗಡೆ ಬರಬೇಕು. ಹಸಿವಿನ ಅಟ್ಟಹಾಸ ಮತ್ತೆ ಆ ಊರಲ್ಲಿ ಕೇಳಬಾರ್ದು ಅಂದ್ರೆ ಪಂಚಭೂತಗಳು ಆಶೀರ್ವದಿಸೋ ಆ ಮಗು ನಮ್ಮ ಮನೆಗೆ ಬಂದೇ ಬರಬೇಕು. ನಮ್ಮ ಹಳ್ಳಿ ಸಸ್ಯ ಶ್ಯಾಮಲವಾಗಿರ್ಬೇಕು ಅಂದ್ರೆ ಅವನಿ ಕ್ಷೇಮವಾಗಿದ್ದು ಆ ವರಪ್ರಸಾದಕ್ಕೆ ಜನ್ಮ ಕೊಡಬೇಕು. ಅವನಿಗೆ ಇರೋ ಭಕ್ತಿನೇ ಅವನಿನ ಕಾಪಾಡುತ್ತೆ. ವೈದ್ಯಶಾಸ್ತ್ರಕ್ಕೆ ಅಂದಾಜು ಸಿಗದಿರೋ ಅದ್ಭುತಗಳು ಈ ಭೂಮಿಲಿ ಎಷ್ಟೋ ನಡೆದಿದೆ. ಅದಕ್ಕೆ ನಮ್ಮ ಅವನಿಗೆ ಏನೂ ಆಗಲ್ಲ ಅಂತ 100ಕ್ಕೆ 100 ಪಟ್ಟು ನನಗೆ ನಂಬಿಕೆ ಇದೆ. ಅವನಿ ಇನ್ನೂ ಗರ್ಭಿಣಿ ಆಗಿಲ್ಲ. ಕೆಲವು ದಿನ ಕಾಯೋಣ. ಅವನಿ ಗರ್ಭಿಣಿ ಆದ್ಮೇಲೆ ನಮ್ಮ ಸಮಸ್ಯೆಗೆ ಪರಿಹಾರನ ಅನ್ನಪೂರ್ಣ ದೇವಿನೇ ತೋರಿಸ್ತಾಳೆ. ಅತ್ತೆ, ತಗೊಳ್ಳಿ. ಹಾಸ್ಪಿಟಲಿಂದ ಬಂದಿದ್ಯಾ? ನೀನ್ ಯಾಕೆ ತಂದೆ? ರೆಸ್ಟ್ ತಗೊಳೋದ್ ಬಿಟ್ಟು. ಪರವಾಗಿಲ್ಲ ಅತ್ತೆ, ನಾನು ಚೆನ್ನಾಗೇ ಇದ್ದೀನಿ. ನೋವು ಕೂಡ ಕಡಿಮೆ ಆಗಿದೆ. ಸರಿ, ಹೋಗಿ ರೆಸ್ಟ್ ತಗೋ. ನೀವು ನನ್ನ ಬಗ್ಗೆನೇ ಯೋಚಿಸ್ತಾ ಇದ್ದೀರಾ ಅಲ್ವಾ? ಹೌದಮ್ಮ. ಒಂದು ಆನಂದದ ಹಿಂದೆ ನೋವಿದ್ದ ಹಾಗೆ, ಒಂದು ಸಂತೋಷದ ಹಿಂದೆ ವಿಷ ಇದ್ದ ಹಾಗೆ ನಿನ್ನ ವಿಷಯದಲ್ಲಿ ನಡೆದಿದ್ದಕ್ಕೆ ಆಲೋಚನೆಯಲ್ಲಿ ಮುಳುಗಿದೀವಿ. ಆ ಆಲೋಚನೆಯಿಂದ ಹೊರಗಡೆ ಬಂದ್ಬಿಡಿ. ನಾನು ಯಾವಾಗಲೂ ನಮ್ಮ ಕುಟುಂಬದ ಒಳ್ಳೆದ್ರ ಬಗ್ಗೆನೇ ಯೋಚಿಸ್ತಾ ಇರ್ತೀನಿ. ನಮ್ಮ ಮನೇನ ಯಾವುದಾದ್ರೂ ಆಪತ್ತು ಸುತ್ತುವರಿಯತ್ತೆ ಅನ್ನೋದಾದ್ರೆ ಬಗ್ಗೆ ನಾನು ಯಾವಾಗಲೂ ಯೋಚಿಸ್ತಾ ಇರ್ತೀನಿ. ಜಾತಕ ಹೊಂದೋ ಮಗು ನಮ್ಮ ಖ್ಯಾತಿನ ಮುಂದಿನ ತಲೆಮಾರುವರೆಗೂ ತಗೊಂಡು ಹೋಗ್ತಾಳೆ. ಅಂಥ ಮಗುನ ನಾನು ಹೇಗ್ ಬಿಡ್ತೀನಿ? ಒಬ್ಳು ಕಾರಣ ಜನ್ಮಕ್ಕೆ ಹೆತ್ತ ತಾಯಿ ಆಗ್ತಾ ಇದ್ದೀನಿ. ಆ ಅದೃಷ್ಟನ ಯಾಕೆ ಬೇಡ ಅನ್ಕೋತೀನಿ? ನೀವು ಚಿಂತೆ ಮಾಡಬೇಡಿ. ಅವನಿ ತ್ಯಾಗದ ಗುಣ ನೋಡ್ತಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇಂಥವಳು ನಮ್ಮ ಸೊಸೆ ಆಗಿರೋದು ನಮ್ಮ ಅದೃಷ್ಟ. ಅವನಿ ಉದ್ದೇಶ ಕ್ಲಿಯರ್ ಆಗಿದೆ. ಅದಕ್ಕೆ ಅವಳು ಮಗುನ ಹೇರೋದು ಒಳ್ಳೇದು. ಎಲ್ಲಾನು ಅಮ್ಮನವರೇ ನೋಡ್ಕೋತಾರೆ. ಬೆಳಗ್ಗೆನೆ ದೇವಸ್ಥಾನ ಕರ್ಕೊಂಡು ಹೋಗುವಂದೆ. ಯಾಕವನಿ, ಏನಾದ್ರೂ ಸ್ಪೆಷಲ್ ಇದೆಯಾ? ರಾತ್ರಿ ನಂಗೆ ಸರಿಯಾಗಿ ನಿದ್ದೆ ಬರ್ಲಿಲ್ಲ ಬಾವ. ಒಂದ್ ಕಡೆ ಅಕ್ಕ ಮಗುನ ಹೇರ್ಬೇಡ ಅಂತಿದ್ದಾಳೆ, ಇನ್ನೊಂದ್ ಕಡೆ ಹುಟ್ಟೋ ಅಂತದ್ದು ಅತ್ತೆ ಅಂತ ಜಾತಕ ಇರೋ ಮಗು ಅಂತ ಸಿದ್ದೇಶ್ವರ ಸ್ವಾಮಿ ಹೇಳಿದ್ರು. ಅದಕ್ಕೆ ಯಾವುದೇ ಸಮಸ್ಯೆನೂ ಬರಬಾರ್ದು ಅಂತ ದೇವ್ರನ್ನ ಬೇಡ್ಕೊಳ್ಳೋದಕ್ಕೆ ಕರ್ಕೊಂಡ್ ಬಾ ಅಂತಂದೆ. ಸರಿ, ನಡಿ. ಅರ್ಚನೆ ಮಾಡಬೇಕಾ? ಹೌದು ಪುರೋಹಿತ್ರೆ, ಆದ್ರೆ ನಮ್ಮ ಹೆಸರಲ್ಲ, ನಮಗ್ ಹುಟ್ಟೋ ಮಗು ಹೆಸರಲ್ಲಿ ಮಾಡಿ. ಗರ್ಭಿಣಿನ ತಾಯಿ? ಇನ್ನೂ ಇಲ್ಲ.
ಗರ್ಭದಲ್ಲಿ ಇನ್ನೂ ಮಗುನೇ ಇಲ್ಲ, ನೀನೇನೋ ಹುಟ್ಟೋ ಮಗುಗೋಸ್ಕರ ಅರ್ಚನೆ ಮಾಡು ಅಂತ ಹೇಳ್ತಿದ್ಯಾ. ಕೋರಿಕೆ ವಿಚಿತ್ರವಾಗಿದೆ ತಾಯಿ. ನನ್ನ ಜೀವನದಲ್ಲಿ ನಡೀತಾ ಇರೋ ಘಟನೆಗಳೆಲ್ಲ ವಿಚಿತ್ರವಾಗೇ ಇದೆ. ದಯವಿಟ್ಟು ನಾನು ಹೇಳ್ದ ಹಾಗೆ ಮಾಡಿ ಪುರೋಹಿತ್ರೆ. ಸರಿನಮ್ಮ, ನಿನ್ನ ಕೋರಿಕೆ ಅಂತೆ ಹಾಗೇ ಮಾಡ್ತೀನಿ. ನಾನು ಅರ್ಚನೆ ಮಾಡ್ತಾ ಇರ್ತೀನಿ, ನೀನು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬಾ. ಸರಿ ಪುರೋಹಿತ್ರೆ. ಬಾ ಬಾವಾ. ಅವನಿ, ನೀನು ಹೋಗು, ನಾನು ವೆಯ್ಟ್ ಮಾಡ್ತೀನಿ. ಸರಿ. ಪುರೋಹಿತ್ರೆ, ನನ್ನ ಹೆಂಡತಿ ಹೇಳಿದ್ದು ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಯಾಕೆ ಹಾಗೆ ಕೇಳಿದ್ಲು ಅಂದರೆ ನಮ್ಮ ಗುರುಗಳು ಸದ್ಯದಲ್ಲಿ ಅವಳಿಗೆ ಬಂಗಾರದ ಗೊಂಬೆ ಅಂತ ಮಗು ಹುಟ್ಟುತ್ತೆ ಅಂತ ಹೇಳಿದ್ರು. ಹೌದಾ? ನಿಮಗೆ ಸಿದ್ದೇಶ್ವರ ಸ್ವಾಮಿಯವ್ರ ಪರಿಚಯನಾ? ಪರಿಚಯನೇ. ಆವಾಗವಾಗ ನಮ್ಮ ದೇವಸ್ಥಾನಕ್ಕೆ ಪ್ರವಚನ ಮಾಡೋದಕ್ಕೆ ಬರ್ತಿರ್ತಾರೆ. ಹೆಸರು ಗಳಿಸಿರೋ ಅವಧೂತರೇ. ಹಾಗೇನೆ ಕಾಲಜ್ಞಾನ ತಿಳ್ಕೊಂಡಿದ್ದಾರೆ. ಅವರೇ ಹೇಳಿದ್ದು. ಹಾಗಾದ್ರೆ ಖಂಡಿತವಾಗ್ಲೂ ನಡೆದೇ ತೀರುತ್ತೆ. ಇಂಥದ್ದೇನೋ ನಡೆದಿರುತ್ತೆ ಅಂತ ನನಗೂ ಅನ್ನಿಸ್ತು. ತಾಯಿ ಮಗುಗೆ ಒಳ್ಳೇದಾಗುತ್ತೆ. ತಗೊಳಮ್ಮ ಪ್ರಸಾದ. ತಗೊಳಪ್ಪ. ಮಹಾ ಅದ್ಭುತ ನಡೆದಿದೆ. ಕೆಲವರಲ್ಲಿ ಮಾತ್ರ ನಡೆಯುತ್ತೆ, ಕೊಂಚ ಸಮಯದಲ್ಲೇ ನಡೆಯುತ್ತೆ. ನಿಮ್ಮ ಕೋರಿಕೆ ಬೇಗ ನೆರವೇರಬೇಕು. ಹೊರಡ್ತೀವಿ. ಒಳ್ಳೆಯದು. ಅದ್ಭುತ ಎಲ್ಲ ಕಾಲದಲ್ಲೂ ನಡೆಯಲ್ಲ, ಎಲ್ಲರ ವಿಚಾರದಲ್ಲೂ ನಡೆಯೋದಿಲ್ಲ. ಕೆಲವರಲ್ಲಿ ಮಾತ್ರ ನಡೆಯುತ್ತೆ, ಕೊಂಚ ಸಮಯದಲ್ಲೇ ನಡೆಯುತ್ತೆ.
ಬಾವಾ ಹೊರಡೋಣವಾ? ಹ್ಞೂ. ನಡೆದಿದೆ, ಮಹಾ ಅದ್ಭುತ ನಡೆದಿದೆ. ಏನಾಯ್ತವನೇ? ಬಾವಾ ಸಡನ್ ಆಗಿ ನನಗೇನೋ ಆಗಿರೋ ಹಾಗೆ ಅನ್ನಿಸ್ತಾ ಇದೆ. ದಾಹ ಆಗ್ತಿದ್ಯಾ? ನೀರು ಬೇಕಾ? ಇರು, ಈಗಲೇ ತಗೊಂಡು ಬರ್ತೀನಿ. ಆಹಾ ಬೇಡ. ಅವನೇ ಹೊಟ್ಟೆ ನೋಯ್ತಿದ್ಯಾ? ಇಲ್ಲ. ಮತ್ತೇನಾಗ್ತಿದೆ? ಅದು ಅವನೇ 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 ಕಣ್ಬಿಡು. ಅವನೇ ಅವನೇ ಏನಾಯ್ತು? ಯಾರಾದ್ರೂ ಅವನೇ ಅವನೇ ನಾನು ಗೈನಕಾಲಜಿಸ್ಟ್. ಒಂದ್ಸರಿ ನಾನು ನೋಡ್ತೀನಿ ರೀ. ನೋಡಿ ಡಾಕ್ಟರ್. ಏನಾಯ್ತಪ್ಪ? ಸಡನ್ ಆಗಿ ತಲೆ ತಿರುಗಿ ಬಿದ್ಬಿಟ್ಲು. ಪ್ರದಕ್ಷಿಣೆ ಹಾಕಿದಕ್ಕ? ಅಲ್ಲ ಪುರೋಹಿತ್ರೆ, ಅವನಿ ತಾಯಿ ಆಗ್ತಿರೋದ್ರಿಂದ ತಲೆ ಸುತ್ತಿ ಬಿದ್ದಿದ್ದಾಳೆ. ವಾಟ್? ಎಸ್, ಶಿ ಈಸ್ ಪ್ರೆಗ್ನೆಂಟ್. ಡಾಕ್ಟರ್, ರಿಯಲಿ? ಎಸ್. ಅವನೇ ಅವನೇ ಹೇಳು. ಅವನೇ, ನಿನಗೊಂದು ಗುಡ್ ನ್ಯೂಸ್ ಇದೆ. ಹೇಳು ಅವನೇ. ಬಾವಾ ಏನಾಯ್ತು ಬಾವಾ? ನೀನ್ ಕೇಳ್ಕೊಂಡಾಗೆ ನಡೀತು ತಾಯಿ. ನಿನಗೊಂದು ಶುಭವಾರ್ತೆ. ಏನದು? ಸುಪುತ್ರಿಕಾ ಪ್ರಾಪ್ತಿರಸ್ತು. ಏನು? ಹೌದು ಅವನೇ, ನೀನ್ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯ್ತು. ಇಲ್ಲೋಡು, ಡಾಕ್ಟರೇ ಹೇಳಿದ್ರು. ನೀವಾ? ಇವ್ರು ನಿನಗೆ ಗೊತ್ತಾ? ಅವನಿಗೆ ಚಿಕ್ಕ ಆಕ್ಸಿಡೆಂಟ್ ಆದಾಗ ಇವ್ರಕ್ಕ ನನ್ನ ಹತ್ರ ಕರ್ಕೊಂಡು ಬಂದಿದ್ರು. ನಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸರಿಯಾದ ಸಮಯಕ್ಕೆ ಬಂದು ಗುಡ್ ನ್ಯೂಸ್ ಹೇಳಿದ್ರೆ. ಬಟ್ ಅವತ್ ನಾನು ಅವನಿ ಕಂಡೀಷನ್ ಹೇಗಿದೆಯೋ ಡಾಕ್ಟರ್,